ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಹೆಂಗದೀರಿ? ಸೊ ಇವತ್ತು ನಮ್ದು ದುಬೈ ಡೇ 3. ಆಮೇಲೆ ನಿನ್ನೆ ಡೆಸರ್ಟ್ ಸಫಾರಿ ಇತ್ತು. ಆಮೇಲೆ ಎಲ್ಲ ಆ್ಯಕ್ಟಿವಿಟೀಸ್ ನಾವು ನೋಡ್ಕೊಂಡು ಬಂದ್ವಿ. ಪ್ಯಾಲೇಸ್ ಅದು. ಆಮೇಲೆ ಡೆಸರ್ಟ್ ಸಫಾರಿನಾಗ ATV ತೊಗೊಂಡಿದ್ವಿ, ATV ಮಾಡಿದ್ವಿ. ಒಂದು 20 to 25 ಮಿನಿಟ್ಸ್ ಇತ್ತು. ಆಮೇಲೆ ಅದಾದಮೇಲೆ ಸ್ಯಾಂಡ್ ಡ್ಯೂನ್ಸ್ ಬ್ಯಾಶಿಂಗ್ ಇತ್ತು, ಅದೂ ಮಸ್ತ್ ಆಯ್ತು. ಫುಲ್ ಅರೇಬಿಯನ್ ಡೆಸರ್ಟ್ಸ್ ಒಳಗೆ ಕರ್ಕೊಂಡು ಬಂದ. ಅದಾದಮೇಲೆ ಅಲ್ಲಿ ಕ್ಯಾಂಪ್ ಇರ್ತೈತೆ ಅವ್ರದ್ದು. ಸೊ ಕ್ಯಾಂಪಿಗೆ ಹೋದ್ವಿ. ಕ್ಯಾಂಪ್ ಒಳಗೆ ನಮ್ದು ಡಿನ್ನರ್ ಬುಕ್ ಆಗಿತ್ತು. ಆಮೇಲೆ ಶೋಸ್ ಇದ್ದು ಭಾಳಷ್ಟು, ಫೈರ್ ಡ್ಯಾನ್ಸ್ ಅದೆಲ್ಲ ನೀವು ನೋಡಿರ್ಬೋದು. ಅದೆಲ್ಲ ಮಾಡಿದ್ವಿ. ರೂಮಿಗೆ ಬರೋಷ್ಟ್ರಿಗೆ ಲೇಟ್ ಆಗಿಬಿಡುತ್ತೆ. ಸೊ ಎಂಡ್ ಮಾಡೋಕ್ಕಾಗಿಲ್ಲ ವ್ಲಾಗ್. ಸೊ ನಿನ್ನಿದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅರ್ಜು? ಚಲೋ ಇತ್ತು, ಭಾಳ ಚಲೋ ಇತ್ತು. ಎಸ್ಪೆಷಲಿ ಫೈರ್ ಡ್ಯಾನ್ಸ್ ವಾಸ್ ರಿಯಲಿ. ಸೊ ಎಲ್ಲ ಮಸ್ತ್ ಇತ್ತು ನಿನ್ನಿದು. ಸೊ ಇವತ್ತೇನು ಪ್ಲ್ಯಾನ್ಸ್ ಅಂತಂದ್ರೆ, ಇವತ್ತು ದುಬೈ ಮಾಲ್ ಆ್ಯಂಡ್ ಬುರ್ಜ್ ಖಲೀಫಾ ಕವರ್ ಮಾಡ್ಕೊಳ್ಳೋ ಪ್ಲ್ಯಾನ್ ಐತಿ. ಬಟ್ ಅದ್ರಕ್ಕೂ ಮುಂಚೆ ನಾವು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೊಂಟೀವಿ. ಮಾರ್ಕೆಟ್ ಪ್ಲೇಸ್ ಆ್ಯಂಡ್ ಶಾಪಿಂಗ್ ಪ್ಲೇಸಸ್ ಎಲ್ಲೆಲ್ಲ ಅದಾವ, ಏನೇನು ಅದಾವ ಅಂತಂದು. ಸೊ ಈಗ ರೆಡಿಯಾಗೀವಿ. ತಳಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ತೋರಿಸ್ತೀನಿ ನಾನು ನಿಮಗೆ ಎಲ್ಲೆಲ್ಲಿ ಹೋಗ್ತೀವಿ ಫಸ್ಟ್ ಅಂತಂದು. ಸೊ ಡೇ 3 ಬ್ರೇಕ್ಫಾಸ್ಟ್: ಪರಾಠ, ಎಗ್, ಉಪ್ಮಾ ಐತಿ, ಆಮೇಲೆ ಸಮ್ ಪೊಟ್ಯಾಟೊ ಆ್ಯಂಡ್ ನೂಡಲ್ಸ್ ಟ್ರೈ ಮಾಡತ್ತೀನಿ. ಬ್ರೇಕ್ಫಾಸ್ಟ್ ಆದಮೇಲೆ ಸಿಗ್ತೀನಿ. ಹೆಂಗೈತಿ? ಚಲೋ ಐತಿ. ಒಳಗೇನೋ ಸ್ಟಫಿಂಗ್ ಹಾಕ್ಯಾರ, ಪಿಸ್ತಾಶಿಯೋ ಅದು. ಇದಕ್ಕಿಂತ ಜಾಸ್ತಿ ಸ್ಟಫಿಂಗ್ ಐತಿ. ಬಟ್ ಚಲೋ ಐತೆ. ಚಲೋ ಐತಿ, ಭಾಳ ಎಷ್ಟು ಓವರ್ ಶುಗರ್ ಎಲ್ಲ. ಪಿಸ್ತಾಶಿಯೋ ಅದು ಕ್ರೀಮ್ ಎಲ್ಲ ಹಾಕ್ಬಿಟ್ಟಾರ. ಬಟ್ ಇದು ಮಸ್ತ್ ಐತಿ. ಇದೊಂದು ತೊಗೊಳ್ಳೋಣ, ಅವು ಒಂದು ಸ್ವಲ್ಪ ತೊಗೊಳ್ಳೋಣ. ಅದು ಇಷ್ಟಕ್ಕೆ ಪ್ರೈಸ್ ಮಿನಿಮಮ್ 250 ತೊಗೋಬೇಕು ಗ್ರಾಮ್ಸು. 250 ಗ್ರಾಮ್ಸ್ ಅಂತಂದ್ರೆ 12 ಪೀಸಸ್ ಬರ್ತಾವಂತ. ಅಡ್ಡಿಲ್ಲಲ್ಲ. ಸೊ ಚಾಕ್ಲೇಟ್ ಶಾಪಿಂಗ್ ಡನ್. ಆಮೇಲೆ ಮ್ಯಾಂಡೇಟ್ರಿ ಶಾಪಿಂಗ್ ಏನಿತ್ತಂತಂದ್ರೆ ಫ್ರಿಜ್ ಮ್ಯಾಗ್ನೆಟ್ ತೊಗೊಳ್ದಿತ್ತು, ಅದನ್ನು ತೊಗೊಂಡ್ವಿ. ಭಾಳ ಕ್ಯೂಟ್ ಐತಿ. ಹೋಗಿ ತೋರಿಸ್ತೀನಿ ನಮಗೆ. ವಾಪಸ್ ಇಂಡಿಯಾಗ ಹೋಗಿ ತೋರಿಸ್ತೀನಿ. ಇದಿಲ್ಲೇನು ಫುಲ್ ಜ್ಯುವೆಲ್ರಿ ಶಾಪ್ ಐತಿ ನೋಡ್ರಿ. ಕಲ್ಯಾಣ ಐತಿ, ಜಾಯ್ಲುಕಾಸ್ ಐತಿ, ಮುಂದೆ ಮಲಬಾರ್ ಐತಿ. ಸೊ ಕ್ಯಾಬ್ ತೊಗೊಂಡ್ವಿ, ವಾಪಸ್ ಹೋಟೆಲ್ಗೆ ಹೊಂಟೀವಿ ಈಗ ನಾವು. ಆಮೇಲೆ ಹೋಟೆಲ್ಗೆ ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ, ನೆಕ್ಸ್ಟ್ ಒಂದು 15-20 ಮಿನಿಟ್ಸ್ ರೆಸ್ಟ್ ಮಾಡಿ ಹೋಗ್ತೇವೆ ನಾವು ನೆಕ್ಸ್ಟ್ ದುಬೈ ಮಾಲ್. ಸೊ ಕ್ಯಾಬ್ ಬುಕ್ ಮಾಡಿದ್ವಲ್ಲ, ಜಸ್ಟ್ ನಾವು ಬಂದು ಆಲ್ರೆಡಿ ಒಂದು 5-10 ಮಿನಿಟ್ಸ್ ಆಯ್ತು. ಲೇಟ್ ಆಯ್ತು ನಮ್ಮದು ಹೋಗೋದು. ಸೊ ರೂಮ್ ಒಳಗನ ಪರಾಟ ಆರ್ಡರ್ ಮಾಡಿದ್ವಿ. ಪರಾಟ ತಿಂದ್ವಿ, ಮಸ್ತ್. ಫಸ್ಟ್ ದುಬೈ ಮಾಲ್ ನೋಡ್ಕೊಂಡು ಆಮೇಲೆ ಬುರ್ಜ್ ಖಲೀಫಾ ಹೋಗೋಣ. ಸ್ಟಾಪ್ ಅಡ್ರೆಸ್ ಸ್ಕೈ ವ್ಯೂ ಅಂತ ಐತಿ, ಅಲ್ಲಿ ಬಂದೀವಿ. ಏನಿರ್ತೈತಿ ಇಲ್ಲೇ? ಅಬ್ಸರ್ವೇಟರಿ ಡೆಕ್ ಐತಿ ಮ್ಯಾಲಿಂತ್ರ. ಓಕೆ, ಸೊ ಅಬ್ಸರ್ವೇಟರಿ ಡೆಕ್ ಐತಂತ. ಎಲ್ಲ ಮಸ್ತ್ ಸ್ಕೈ ವ್ಯೂ ಕಾಣ್ತೈತಿ. ತೋರಿಸ್ತೇನೆ ನಮಗೆ ಎಷ್ಟು ಫ್ಲೋರ್ದು ಐತಿ, ಏನೇನು ಐತಿ ಅಂತಂದ. ಜಸ್ಟ್ ಎಂಟರ್ ಆಗತ್ತೀವಿ. ಸೊ ಇದೇನು ಟಿಕೆಟ್ ಆಲ್ರೆಡಿ ಬುಕ್ ಮಾಡ್ಕೊಂಡು ಬಂದೀವಿ ನಾವು.
ಬರ್ರಿ ಟಿಕೆಟ್ ಸಿಕ್ಕು ಹೋಗೋಣ ಅಂತ ಒಳಗೆ. ಎಲ್ಲ ಹಿಂಗೆ ನೋಡ್ತಾರೆ. ಅವರು ಕೇಳೋಣ. Have these tickets for the observatory. Observatory yun. ಟಿಕೆಟ್ಸ್ ಆನ್ಲೈನ್ ಟಿಕೆಟ್ ಬುಕ್ ಮಾಡಿದ್ದು ಅದನ್ನು ತೋರಿಸಿದ್ರೆ ಟಿಕೆಟ್ಸ್ ಕೊಡ್ತಾರೆ. ತೊಗೊಂಡ್ಬರ್ರಿ. ಎಲ್ಲ ಬ್ಯಾಗ್ ಎಲ್ಲ ಚೆಕ್ ಮಾಡ್ತಾರೆ. ಅದಾದ್ಮೇಲೆ ಯಾವಿಗೋ ಓಕೆ ಗ್ಲಾಸ್ ಸ್ಲೈಡ್ ಇನ್ಕ್ಲೂಡೆಡ್ ಐತೆ ಇಲ್ಲೋ ಗೊತ್ತಿಲ್ಲ, ಬಟ್ ಸ್ಕೈ ವ್ಯೂ ಭಾಳ ಎಕ್ಸೈಟಿಂಗ್ ಇರ್ತೈತಿ. ನೋಡೋಣ ಬರ್ರಿ. ನೋಡ್ರಿ ಹಿಂಗೆ ಫುಲ್ ಎಡ್ಜಿಗೆ ಕಟ್ಟಿರ್ತಾರ, ಹಿಂಗೆ ಹೋಗೋದು. ಬುರ್ಜ್ ಖಲೀಫಾ ಕಾಣತೈತಿ. ಯಪ್ಪ ಭಾಳ ಭಾಳ ಕಷ್ಟ. ಭಾಳ ಅಂಜಿಕೆ ಬರ್ತೈತಿ. ಈಗ ಲಿಫ್ಟ್ನಾಗ ಮ್ಯಾಲ ಬರೋದಿಂದ ಅಂಜಿಕೆ ಬರತೈತಿ. ಏನು ವ್ಯೂ ಬಟ್ಟಿದೆ. ನೋಡ್ರಿ ಬುರ್ಜ್ ಖಲೀಫಾ ಏನು ವ್ಯೂ ಇದೆ. ಯಪ್ಪ ಫುಲ್ ಕವರು ಆಗೋಲ್ತು. ಯಪ್ಪ ಅಲ್ಲೂ ಆಗಲ್ಲ. ಭಾಳ ಹೆದರಿಕೆ ಬರತ್ತೈತಿ ಫಸ್ಟ್. ಸೀರಿಯಸ್ಲಿ ಆಗಲ್ಲ. ನಾವು ಈ ಸೈಡಿಂದ ಬರ್ತೀವಿ ಅಲ್ಲ ಹೋಗಲಿ. ನಾನು ಕೈ ಹೋಗಲ್ಲ. ನೀವು ಹೋಗು. ಅವ್ರು ನೋಡಲ್ಲೆಲ್ಲ ಮಲ್ಕೊಂಡಾರೆ. ಈ ಕಲ್ಲಿದ್ದವು ಇತ್ತು ಗ್ಲಾಸ್. ಏನೋ ಆಗಲ್ಲ. ಹೆಂಗೆ ಹೊಂಟಾರ ನೋಡಿ ಜನ. ಅಲ್ಲೇ ಓಣ್ಯಾಗ ಅಡ್ಡಾಡ್ದಂಗೆ ಮಾಡತ್ತಾರೆ. ಏನೋ ಆಗಲ್ಲ ಸರ್. ಅರ್ಜು ಇಷ್ಟು ಅಂಜಾತಾನಂತಂದ್ರೆ ಲಿಟ್ರಲಿ ಆಗಂಗಿಲ್ಲ. ಅವ ನಡಿಲೇ ಇಲ್ಲ. ಲಿಟ್ರ್ ಹೈಟ್ಸಿಗೆ ಇಷ್ಟು ಅನಿಸ್ತೇನೆ ಅಂತ ಗೊತ್ತಾಗಲ್ಲ. ಇಲ್ಲ ನಾನು ಅನಿಸ್ತೀನಿ, ಬಟ್ ದಿಸ್ ಇಸ್ ಆ್ಯಕ್ಚುಲಿ ಸ್ಕೇರಿ. ಸೈಡ್ ಇತ್ತು ಹೊಟ್ಟಿವಲ್ಲ ಲಿಟ್ರಲಿ. ನಾ ಅಟ್ಲೀಸ್ಟ್ 2 times ನಡೆದೆ, ಬಟ್ ನಾನು ನಡೆದೀನಿ, ಬಟ್ ಕಾಲು ನಡ್ಗತ್ತ. ಅಂಜಿಕೆ ಬರತೈತಿ. ಹಂಗೆ ಸರಿತೇನೆ ನೀನು. ಹಾಗಾಗಿಲ್ಲಪ್ಪ. ಇಡಿ ನನ್ನ ಹಾರ್ಟ್ ಬೀಟ್ ಫುಲ್. ಫೈನಲಿ ಆಫ್ಟರ್ 45 minutes ನಾನು ಫೈನಲಿ ಮಾಡೋದು. ಅಂಜಿದೆ. ನಾ ಅಂಜೋದು ಬಿಟ್ಬಿಟ್ಟೇನೆ. ಈಗ ಅಂಜಿದೆ ಬಿಡ, ಬಟ್ ಈಗ ಏನು ಅನ್ಸಲ್ತು. ಈಗ ನಾರ್ಮಲ್ ಆಗಿ ಸ್ಕೈ ವ್ಯೂ ಮುಗಿಸ್ಕೊಂಡ್ವಿ ನಾವು. ಈಗ ಎಷ್ಟು 2:45 ಆಗೈತಿ. ಈಗ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ದುಬೈ ಮಾಲ್. ಡೈರೆಕ್ಟ್ಲಿ ಸ್ಕೈ ವ್ಯೂಸ್ ಇಂತ್ರ ದುಬೈ ಮಾಲಿಗೆ ಲಿಂಕ್ ಮಾಡಿಬಿಟ್ಟಾರೆ. ಹಾಂ ಡೈರೆಕ್ಟ್ಲಿ ಅಡ್ರೆಸ್ ಸ್ಕೈಲೈನ್ ಏನಿತ್ತಲ್ಲ ಅದ್ರ ಒಳಗಿಂತ್ರನ ಮೆಟ್ರೋದ ಎಂಟ್ರೆನ್ಸ್ ಐತಿ. ಅಂದ್ರೆ ನೀವು ರೋಡ್ ಒಳಗೆ ಹೋಗಂಗೆ ಇಲ್ಲ, ಒಳಗಿಂದ ಒಳಗೆ ನಮಗೆ ಮುಟ್ಟಿಸ್ತಾರೆ. ಬೆಸ್ಟ್. ಸೊ ಟೋಟಲ್ 163 floors in the Burj Khalifa, and we're gonna go up to 124th floor. So welcome to the world's largest mall.
but the sunlight hits in so many ways. Grab my shades and hit the streets, no plan. Chasing vibes like seashells in the sand. Radio hums a tune I can't. ಸೊ ಇಷ್ಟೊಂದು ಕಾಣತ್ತವ್ರದ್ದು ನಂಗಂತರೂ ಬ್ಲೂಬೆರಿ ಮಫಿನ್ ತಿನ್ನೋದಿತ್ತು. ಸೊ ಫೈನಲಿ ಏನು ಡಿಸೈಡ್ ಆಯ್ತಂತಂದ್ರೆ ಕುಕೀಸ್ ಆ್ಯಂಡ್ ಕ್ರೀಮ್. ಮಸ್ತ್ ಇದೆ. ವೆರಿ ನೈಸ್. ಗೊತ್ತಾತ ಎಲ್ಲಿಂದ ಎಂಟ್ರಿ ಮಾಡೀನಿ, ಎಲ್ಲಿಂದ ಅಡ್ಡಾಡತ್ತಿ ಏನು ಏನು ಗೊತ್ತಿಲ್ಲ. ಭಾಳ ದೊಡ್ಡದೈತಿ, ಇಲ್ಲಂತೂ ಕಳ್ಕೊಂಡೋಗ್ಬಿಡ್ತೀವಿ. ಒಳಗೆ ಎಕ್ವೇರಿಯಂ ಮಾಡ್ಯಾರ ಇಷ್ಟು ದೊಡ್ಡದು. ಆಮೇಲೆ ಏನದ ಅಂಡರ್ ವಾಟರ್ ಝೂ ಐತಿ, ಅಕ್ವೇರಿಯಂ ಐತಿ, ಆಮೇಲೆ ಸ್ಕೀಯಿಂಗ್ ಇಟ್ಟಾರ, ಲೈಕ್ ಸ್ಕೇಟಿಂಗ್ ಐಸ್ ಇದ್ರ ಮೇಲೆ ಬೇಸ್ ಮಾಡಿ. ಕಡೆಯಿಂದ ಐತಿ ಕ್ಯೂ. ನಮ್ದು ಆ್ಯಕ್ಚುಲಿ ಸ್ಟಾರ್ಟ್ ಆಗೋದು 7:30ಗೆ, ಬಟ್ ಆಲ್ಮೋಸ್ಟ್ 6 ಅಂತಂದ್ರೆ ಬಂದೀವಿ ಇಲ್ಲೇ, ಬಿಕಾಸ್ ಭಾಳ ದೊಡ್ಡ ಲೈನ್ ಐತಿ. ಎಷ್ಟು ತಾಸು ಆಕೈತೆ ಗೊತ್ತಿಲ್ಲ ಒಳಗೆ ಹೋಗಾಕ. ಸೊ ಈಗಿಂತ್ರನ ಪಾಳೆ ಹಚ್ಚಿಬಿಟ್ಟಿವಿ. ಸೊ ನಾವು 6 o'clockಗೆ ಲೈನ್ ಒಳಗೆ ಬಂದು ನಿಂತಿದ್ವಿ. ಕರೆಂಟ್ಲಿ ಆಗಿದ್ದ 7:30 ಆಗೈತಿ. ಇನ್ನೂ ಮಟ್ಟ ನಾವು ಕ್ಯೂನಾಗ ಅದೀವಿ. ಭಾಳ ದೊಡ್ಡ ಲೈನ್ ಐತಿ, ಭಾಳ ಕ್ರೌಡಿ ಐತಿ. ಇವತ್ತು ವೀಕೆಂಡ್ ಬೇರೆ ನೋಡ್ರಿ. ಸಣ್ಣಗೆ ಮುಂದೆ ಹೊಂಟೈತಿ, ಭಾಳ ದೊಡ್ಡದೈತಿ. ವರ್ಲ್ಡ್ಸ್ ಟಾಲೆಸ್ಟ್ ಬಿಲ್ಡಿಂಗ್. ಫೈನಲಿ ಎಲಿವೇಟರ್ ಮಟ್ಟ ಬಂದೀವಿ ಈಗ. ಒನ್ 24th ಫ್ಲೋರ್ ಆಫ್ ಬುರ್ಜ್ ಖಲೀಫಾನಾಗ ನಾವು ಬಂದು ಕೂತೇವಿ. ಆ್ಯಂಡ್ ವಿ ಆರ್ ಎಂಜಾಯಿಂಗ್ ದಿಸ್ ಬ್ಯೂಟಿಫುಲ್ ವ್ಯೂ. ನಾವು ಕಾಣತಿಲ್ಲ ಇರ್ಬೇಕು, ಬಟ್ ಜಸ್ಟ್ ಲುಕ್ ಅಟ್ ದ ವ್ಯೂ ನೋಡ್ರಿ. ಖರೆ ಲೈಕ್ ಜಸ್ಟಿಸ್ ಮಾಡಂಗಿಲ್ಲ ಕ್ಯಾಮ್ರಾ ಲೆನ್ಸ್, ಬಟ್ ಏನು ನೇಕೆಡ್ ಐಸ್ ಅಂತ ನೋಡ್ತಿರಲ್ಲ. 2-3 minutes ಸ್ವಲ್ಪ ಕುಂತು ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ ಹೋಗ್ತೀವಿ. ಸೊ ಬುರ್ಜ್ ಖಲೀಫಾ ನೋಡಿ ಹೊರಗೆ ಬಂದೀವಿ ಈಗ. ಜಸ್ಟ್ ಕಾಲು ಭಾಳ ಸಾತಾವ, ಭಾಳ ಅಂದ್ರೆ ಭಾಳ ಕ್ರೌಡಿ ಐತಿ. ಆಮೇಲೆ ಹೋಗೋ ಮುಂದಂತರೂ ಲೈನ್ ಇದ್ದೇ ಇರ್ತೈತಿ, ಎಕ್ಸಿಟ್ ಮಾಡೋ ಮುಂದೂ ಲೈನ್ ಭಾಳ ಕ್ರೌಡೆಡ್ ಇತ್ತು. ಸೊ ಸಾಕಾಗಿ ಹೋಗ್ಬಿಡ್ತು, ಭಾಳ ಅಂದ್ರೆ ಭಾಳ ಟಯರ್ಡ್ ಆಗಿವಿ. ಈಗೇನಿಲ್ಲ, ಕ್ಯಾಬ್ ಬುಕ್ ಮಾಡೀವಿ, ಬರ್ತಾನ ಸೀದಾ ಹೋಟೆಲ್ಗೆ ಹೋಗ್ತೀವಿ, ಆಮೇಲೆ ಅಲ್ಲೇ ಫುಡ್ ಆರ್ಡರ್ ಮಾಡ್ತೀವಿ. ಸೊ ಇದಿತ್ತು ಇವತ್ತಿನ ಬ್ಲಾಗ್. ನಿಮಗೆ ಹೆಂಗೆ ಅನ್ನಿಸ್ತಾ ಹೇಳ್ರಿ ಎಲ್ಲ ವ್ಯೂ, ಬುರ್ಜ್ ಖಲೀಫಾ, ಆಮೇಲೆ ದುಬೈ ಮಾಲ್. ಆಮೇಲೆ ಲೈಕ್ ಆತಂತಂದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಡೇ 4 ನಾಳೆ ಸ್ಟಾರ್ಟ್ ಮಾಡ್ತೀನಿ ಬ್ಲಾಗ್. ಅದು ಏನಿರ್ತೈತಿ ಅದಂತರೂ ಇನ್ನೂ ಎಕ್ಸೈಟಿಂಗ್ ಇರ್ತೈತಿ. ನಾವರ ಭಾಳ ಎಕ್ಸೈಟೆಡ್ ಅದೀವಿ. ಸೊ ನಾಳೆ ಹೇಳ್ತೀನಿ ನಿಮಗೆ ಏನಿರ್ತೈತೆ ಅಂತ. ಸೊ ಇವತ್ತಿಂದ ಇಲ್ಲಿಗೆ ಮುಗಿಸ್ತೀನಿ. ಸೊ ಸಿ ಯು ಟುಮಾರೋ. ಬಾಯ್.